ಮೆಂತ್ಯ ಹಿಟ್ಟು ಅಥವಾ ಮೆಂತ್ಯ ಮುದ್ದೆ ಇದರಲ್ಲಿರುವಂಥ ಪೌಷ್ಟಿಕಾಂಶ ಒಂದ ಎರಡ ಮನೇಲಿರುವಂಥ ಪ್ರತಿಯೊಬ್ಬರಿಗೂ ಇದನ್ನು ನೀವು ಮಾಡ್ಕೊಡ್ಬೋದು. ರಾಗಿ ಹಿಟ್ಟಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿರುತ್ತೆ ಅಂತ ಹೇಳೋ ಹಾಗೆ ಮೆಂತ್ಯ ಮುದ್ದೆನ ಅಟ್ಲೀಸ್ಟ್ ವಾರದಲ್ಲೊಂದು 3 ದಿನ ಅಥವಾ 4 ದಿನ ತಿನ್ನೋದ್ರಿಂದ ಬೋನ್ ಸ್ಟ್ರೆಂತ್ ಹೆಚ್ಚಾಗಿರುತ್ತೆ, ಇಮ್ಯುನಿಟಿ ಪವರ್ ನಮಗೆ ಸಿಗುತ್ತೆ. ಹಾಗೆ ಹೆಣ್ಮಕ್ಳಲ್ಲಿ ಬರುವಂಥ ಪೀರಿಯಡ್ಸ್ ಟೈಮಲ್ಲಿ ಕಾಡುವಂಥ ಹೊಟ್ಟೆ ನೋವು, ಬೆನ್ನು ನೋವು, ಕಾಲು ನೋವು ಇದಕ್ಕೂ ಕೂಡ ಒಳ್ಳೆ ಪರಿಹಾರ. ಹಾಗೆ ಡೆಲಿವರಿ ಆದ ನಂತರ ಬಾಣಂತಿಯರಿಗೂ ಕೂಡ ಇದನ್ನು ಪ್ರತಿದಿನ ಮಾಡಿ ಕೊಡೋದ್ರಿಂದ ಅವರಲ್ಲೂ ಕೂಡ ಒಂದು ನಿಶಕ್ತಿ ಏನಿರುತ್ತೆ ಅದರ ಕಮ್ಮಿ ಆಗುತ್ತೆ, ಎನರ್ಜಿ ಸಿಗುತ್ತೆ. ಸೊ ಹಲವಾರು ಏನು ಹೆಲ್ತ್ ಬೆನಿಫಿಟ್ಸ್ ಇರೋಂಥ ಈ ಮೆಂತ್ಯ ಮುದ್ದೆನ ಬರೀ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲದೆ ಗಂಡು ಮಕ್ಳಿಗೆ, ಮನೇಲಿರೋ ಎಲ್ಲ ಮಕ್ಳಿಗೂ ದೊಡ್ಡವ್ರಿಗೂ ಎಲ್ರಿಗೂ ಮಾಡ್ಕೊಡ್ಬೋದು. ಸಾಂಬಾರ್ ಜೊತೆ ನೀವು ಮುದ್ದೆ ಥರನೂ ತಿನ್ಬೋದು ಅಥವಾ ಸಿಹಿ ಮುದ್ದೆ ಕೂಡ ಮಾಡ್ಕೋಬೋದು. ಸೊ ಬನ್ನಿ ಸಿಹಿ ಮುದ್ದೆ ಹೇಗೆ ಮಾಡೋದು ಅಂತ ನೋಡೋಣ. 1 ಲೋಟದಷ್ಟು ನೀರು ಹಾಕಿ ಅದಕ್ಕೆ ಸ್ವೀಟ್ಗೋಸ್ಕರ ಒಂದು 1/4 ಕಪ್ಪಷ್ಟು ಬೆಲ್ಲದ ಪುಡಿ ಹಾಕಿ 1 ಸ್ಪೂನಷ್ಟು ಮೆಂತ್ಯ ಹಿಟ್ಟು ಹಾಕಿ ಫಸ್ಟ್ ಇದನ್ನು ಕುದಿಸ್ಕೊಳ್ಳೋಣ. ಒಂದು ಮುದ್ದೆ ಮಾಡೋದಕ್ಕೆ ಈ ಮೆಷರ್ಮೆಂಟ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಕರಗಿ ಆ ನೀರು ಕುದಿ ಬಂದ ನಂತರ 1 ಕಪ್ಪಷ್ಟು ಇದಕ್ಕೆ ಮೆಂತ್ಯ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಮೆಷರ್ಮೆಂಟ್ ಇಟ್ಕೊಂಡೇ ಹಾಕಬೇಕು ಅಂತೇನಿಲ್ಲ. ನೀವು ನೀರು ಹಾಕ್ಬಿಟ್ಟು ಕುದಿ ಬಂದಮೇಲೆ ಅದಕ್ಕೆ ಎಷ್ಟು ಹಿಟ್ಟು ಇಡ್ಸತ್ತೋ ಅದಕ್ಕೆ ತಕ್ಕಂತೆ ನೀವು ಮಾಡ್ಕೋಬೋದು. ಸ್ವಲ್ಪ ಮೃದುವಾಗಿರುವಂಥ ಹಿಟ್ಟಿದ್ರೆ ನುಂಗೋದಕ್ಕೂ ಈಸಿ ಆಗುತ್ತೆ, ತುಂಬ ಗಟ್ಟಿ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಮೆಂತ್ಯ ಹಿಟ್ಟನ್ನು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು 1 2 3 ನಿಮಿಷ ಹೀಗೆ ಮುದ್ದೆ ರೀತಿಯಲ್ಲೇ ಬೇಯಿಸ್ಕೋಬೇಕು. ಸೊ ಇದರಲ್ಲಿ ಗಂಟುಗಳು ಬರ್ದಲೇ ಇರೋ ಹಾಗೆ 1 ಸ್ಪೂನ್ ತುಪ್ಪ ಹಾಕೊಳ್ಳೋದ್ರಿಂದ ಆ ತುಪ್ಪದ ಘಮ ಜೊತೆಗೆ ಗಂಟಾಗ್ದಲೇ ಇರೋ ಹಾಗೆ ಏನು ಸಾಫ್ಟ್ ಆಗಿರುವಂಥ ಮುದ್ದೆ ನೀವು ಮಾಡ್ಕೋಬೋದು. ಸೊ ತಳ ಬಿಟ್ಟು ಬರ್ತಿದೆ ಅಂದರೆ ಇದು ಮುದ್ದೆ ಬೆಂದಿದೆ ಅಂತ ಅರ್ಥ. ಇಷ್ಟ ಆದಮೇಲೆ ನಾವು ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಮುದ್ದೆ ಕಟ್ಕೋಬೋದು. ಇದನ್ನು ತಿನ್ನೋದಕ್ಕೆ ತುಪ್ಪದ ಜೊತೆಗೇ ಸರ್ವ್ ಮಾಡಬೇಕು. ಬೆಲ್ಲ ಇರೋದ್ರಿಂದ ಅದೊಂದು ರುಚಿನೂ ಇರುತ್ತೆ, ಒಳ್ಳೆ ಘಮ್ ಅಂತಿರುತ್ತೆ. ಹಾಗೆ ತುಪ್ಪದ ಜೊತೆಗೆ ಹೊಳ್ಳಿಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನಂತೂ ಮನೇಲಿ ಮಕ್ಳಿಗೂ ಕೊಡ್ತೀನಿ, ನಾನು ಮಾಡ್ಕೊಂಡು ತಿಂತೀನಿ. ಹೆಣ್ಮಕ್ಳಾಗಲಿ ಗಂಡು ಮಕ್ಳಾಗಲಿ ಯಾರು ಬೇಕಾದರೂ ತಿನ್ಬೋದು. ಈ ಮೆಂತ್ಯ ಮುದ್ದೆ ಹಿಟ್ಟು ನೀವೇನಾದರೂ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ಆರ್ಡರ್ ಪ್ಲೇಸ್ ಮಾಡಿ ತರಿಸ್ಕೊಂಡು ಟ್ರೈ ಮಾಡಿ ನೋಡಿ.